ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೈಬರ್ ವಂಚಕರ ಹಾವಳಿ. ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿಗೆ ಸೈಬರ್ ಕಳ್ಳರ ಕಾಟ. ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿಗೆ ಸೈಬರ್ ಕಳ್ಳರ ಕಾಟ ಶುರುವಾಗಿದೆ. ದೂರಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತಾನೆ ಕರೆ ಮಾಡಿದ್ರು. ಸೆಪ್ಟೆಂಬರ್ 5ರಂದು ಕರೆ ಮಾಡಿ ವಂಚನೆಗೆ ಅಪರಿಚಿತ ವ್ಯಕ್ತಿ ಪ್ರಯತ್ನ ಪಟ್ಟಿದ್ದಾನೆ. ಆಧಾರ್ ಲಿಂಕ್ ರಿಜಿಸ್ಟರ್ ನೆಪದಲ್ಲಿ ವಂಚನೆಗೆ ಯತ್ನ. ಇನ್ನು ವೈಯಕ್ತಿಕ ಮಾಹಿತಿ ನೀಡುವಂತೆ ಸೈಬರ್ ವಂಚಕ ಕೇಳಿದ್ದ. ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋವನ್ನ ಕಳುಹಿಸಲಾಗ್ತಾ ಇದೆ, ನಾನು ಅದನ್ನ ನಿಲ್ಲಿಸಿದ್ದೇನೆ ಅಂತ ಹೇಳಿದ್ದ ವಂಚಕ. ಇನ್ನು ತಕ್ಷಣವೇ ಅಲರ್ಟ್ ಆಗಿ ಪೊಲೀಸರಿಗೆ ಸುಧಾಮೂರ್ತಿ ಅವರು ದೂರು ದಾಖಲಿಸಿದ್ದಾರೆ. ಬೆಂಗಳೂರಿನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಇನ್ನು ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿಗೆ ಸೈಬರ್ ವಂಚಕರ ಕಾಟ ಶುರುವಾಗಿದೆ. ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿಗೆ ಸೈಬರ್ ಕಳ್ಳರ ಕಾಟ ಆಗಿರುವಂತದ್ದು. ಇನ್ನು ಸೆಪ್ಟೆಂಬರ್ 5ರಂದು ಕರೆ ಮಾಡಿ ಅಪರಿಚಿತ ವ್ಯಕ್ತಿ ವಂಚನೆಗೆ ಪ್ರಯತ್ನ ಪಟ್ಟಿದ್ದಾನೆ. ಆಧಾರ್ ಲಿಂಕ್ ರಿಜಿಸ್ಟರ್ ನೆಪದಲ್ಲಿ ಪ್ರಯತ್ನವನ್ನ ಪಟ್ಟಿರುವಂತದ್ದು. ವೈಯಕ್ತಿಕ ಮಾಹಿತಿ ನೀಡುವಂತೆ ಸೈಬರ್ ವಂಚಕ ಕೇಳಿದ್ದ. ಆದರೆ ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋ ಕಳಿಸಲಾಗ್ತಾ ಇದೆ, ನಾನು ಅದನ್ನ ನಿಲ್ಲಿಸಿದ್ದೇನೆ ಅಂತ ಹೇಳಿದ್ದ ವಂಚಕ. ತಕ್ಷಣವೇ ಅಲರ್ಟ್ ಆಗಿ ಪೊಲೀಸರಿಗೆ ಸುಧಾಮೂರ್ತಿ ಅವರು ದೂರು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ವೈಯಕ್ತಿಕ ಮಾಹಿತಿಯನ್ನು ಪಡೆಯಲು ಸೈಬರ್ ಕದೀಮ ಆತ ಪ್ರಯತ್ನವನ್ನ ಪಟ್ಟಿದ್ದಾನೆ. ನಿಮ್ಮ ನಂಬರ್ ಆಧಾರ್ ಲಿಂಕ್ ಮಾಡದೆ ನೋಂದಾಯಿಸಲಾಗಿದೆ. ನವೆಂಬರ್ 5ರಂದು ಕರೆ ಮಾಡಿ ಸೆಪ್ಟೆಂಬರ್ 5ರಂದು ಕರೆ ಮಾಡಿ ಸೈಬರ್ ವಂಚನೆಗೆ ಯತ್ನಿಸಿದ ವಂಚಕ. ನಿಮ್ಮ ಜೊತೆ ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋವನ್ನು ಕಳಿಸಲಾಗ್ತಾ ಇದೆ, ಅದನ್ನ ಇಲ್ಲಿ ನಿಲ್ಲಿಸಲಾಗಿದೆ ಅಂತ ಹೇಳಿ ಬೆದರಿಕೆ ಹಾಕಿದ್ದೇನೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ.